ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ಯೂಶಲಿ ಮಕ್ಕಳಿರುವಂಥ ಮನೆಗಳಲ್ಲಿ ಯಾವುದಾದ್ರೂ ಒಂದು ಔಷಧಗಳನ್ನು ನಾವು ಬಳಸ್ತಾನೆ ಇರ್ತೀವಿ. ಅದು ವಿಟಮಿನ್ ಡಿ ಟಾನಿಕ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಆದಾಗ ಅಥವಾ ಹುಷಾರಿಲ್ಲದೆ ಆವಾಗ ಹಾಕುವಂಥ ಔಷಧಗಳಾಗಿರ್ಬೋದು. ಎಷ್ಟೊಂದು ಸರಿ ಪೋಷಕರ ಮನಸ್ಸಲ್ಲಿ ಎಷ್ಟೊಂದು ಡೌಟ್ಸ್ ಇರುತ್ತೆ. ಮಗುಗೆ ಯಾವ ರೀತಿ ಔಷಧ ಹಾಕಬೇಕು, ಅಥವಾ ಟಾನಿಕ್ ಹಾಕಬೇಕಾ, ಅಥವಾ ಟ್ಯಾಬ್ಲೆಟ್ಸ್ ಹಾಕಬೇಕಾ, ಅಥವಾ ಮಗು ಇಮಿಡಿಯೇಟಾಗಿ ವಾಂತಿ ಮಾಡಿದಾಗ ಇಮಿಡಿಯೇಟ್ಲಿ ನಾವು ಔಷಧಗಳನ್ನು ಹಾಕಬೇಕಾ, ಜ್ವರದ ಔಷಧಗಳನ್ನು ಹಾಕುವಾಗ ಎಷ್ಟು ಗಂಟೆಗಳ ಕಾಲ ನಾವು ಅದಕ್ಕೆ ಗ್ಯಾಪ್ ಕೊಡಬೇಕು, ಈ ರೀತಿ ಎಷ್ಟೊಂದು ಸಾಮಾನ್ಯವಾದಂಥ ಡೌಟ್ಸ್ಗಳಿರಲಿ. ಸೊ ಆದಷ್ಟು ಆ ಎಲ್ಲ ಡೌಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು 10 ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ವಿಷಯಗಳ ಬಗ್ಗೆ ನಾವು ಗಮನ ಕೊಡೋದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಸರಿ ನಾವು ಮಾಡುವಂಥ ಸಿಲ್ಲಿ ಮಿಸ್ಟೇಕ್ಸಿಂದ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಲಿಕ್ಕೆ ಪ್ರಯತ್ನ. ಮೊದಲನೇದಾಗಿ ತಿಳ್ಕೊಂಡಿರಬೇಕಾದಂಥ ವಿಷಯ ಏನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ಕೊಡುವಂತಹ ಎಲ್ಲ ಸಿರಪ್ಸ್ ಅಥವಾ ಮೆಡಿಸಿನ್ಸ್ ಏನಿರುತ್ತೆ ಎಲ್ಲದು ಮಕ್ಕಳ ತೂಕದ ಮೇಲೆ ಆಧಾರಿತವಾಗಿರುತ್ತೆ. ಯೂಶಲಿ ದೊಡ್ಡವರಿಗೆ ಒಂದೊಂದು ಮಾತ್ರೆಗಳನ್ನು ಕೊಟ್ಬಿಡ್ತಾರೆ, ಅದು ಫಿಕ್ಸ್ಡ್ ಡೋಸ್ ಇರುತ್ತೆ. ಬಟ್ ಮಕ್ಕಳ ವಿಷಯದಲ್ಲಿ ಆ ರೀತಿ ಇರೋದಿಲ್ಲ. ಮಕ್ಕಳ ತೂಕ ಎಷ್ಟಿರುತ್ತೆ ಅನ್ನೋದ್ರ ಮೇಲೇನೆ ಮಕ್ಕಳ ಎಲ್ಲಾ ಮೆಡಿಸಿನ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೊಂದು ಸರಿ ಮಕ್ಕಳಿಗೆ ಜ್ವರ ಬಂದಾಗ ಅಥವಾ ಇನ್ನಿತರ ಬೇರೆ ರೀತಿಯಂತ ಪ್ರಾಬ್ಲಮ್ಸ್ ಆದಾಗ ದೊಡ್ಡವ್ರ ಮನೇಲಿ ಹಾಕುವಂತ ಮೆಡಿಸಿನ್ಸ್ ಏನಿರುತ್ತೆ ಅದನ್ನ ನಾವು ಅರ್ಧ ಹಾಕಿದ್ವಿ, ಅಥವಾ ಇವಾಗ ತಾನೇ ಹುಟ್ಟಿರುವಂತಹ ಮಗುಗೆ ಅಥವಾ 3 ತಿಂಗಳು 4 ತಿಂಗಳು ಮಗುಗೆ ಟ್ಯಾಬ್ಲೆಟ್ಸ್ ಹಾಕಿ ಕರ್ಕೊಂಡು ಬರ್ತಾರೆ. ಸೊ ದಯವಿಟ್ಟು ಈ ರೀತಿಯಾದಂತಹ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ಮತ್ತು ಎರಡನೇ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ಕೊಡುವಂತಹ ಡೋಸನ್ನು ಕರೆಕ್ಟಾಗಿ ಹಾಕಬೇಕು. ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಇಷ್ಟು ML ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಡೋಸೇಜಿಗೆ ಅನುಸಾರವಾಗಿಯೇ ಮಕ್ಕಳಿಗೆಲ್ಲ ಸಿರಪ್ಸನ್ನು ಹಾಕಿ. ಎಸ್ಪೆಷಲಿ ಕಾಮನ್ ಆಗುವಂಥ ಮಿಸ್ಟೇಕ್ಸ್ ಏನಪ್ಪ ಅಂತ ಹೇಳಿದರೆ, ಜ್ವರದ ಔಷಧಿಗಳಾಗಿರ್ಬೋದು ಅಥವಾ ಇನ್ನಿತರ ಔಷಧಿಗಳನ್ನು ನಮಗೆ ಎಷ್ಟು ML ಹೇಳಿರ್ತೀವಿ ಅಷ್ಟು ML ಹಾಕದೇ ಇದ್ದಾವಾಗ ಯೂಶಲಿ ಜ್ವರನೂ ಕೂಡ ಬೇಗ ಕಡಿಮೆ ಆಗೋದಿಲ್ಲ, ಅಥವಾ ಇನ್ನಿತರ ಏನೇ ಮೆಡಿಸಿನ್ಸ್ ಎಫೆಕ್ಟ್ ಏನು ಬರೋದಿರುತ್ತೆ ಅದು ಕೂಡ ಬೇಗ ಬರೋದಿಲ್ಲ. ಮೂರನೇ ವಿಷಯದ ಬಗ್ಗೆ ಏನು ತಿಳ್ಕೊಂಡಿರ್ಬೇಕಪ್ಪ ಅಂತ ಹೇಳಿದ್ರೆ, ಮಕ್ಕಳು ಯೂಶಲಿ ನೀವು ಮೆಡಿಸಿನ್ಸನ್ನು ಕರೆಕ್ಟ್ ಡೋಸು ಹಾಕಿದ್ದೀರಾ, ಸೊ ನೀವು ಮಕ್ಕಳ ಡಾಕ್ಟ್ರಿಗೆ ತೋರಿಸಿದ್ದೀರಾ, ಮಕ್ಕಳು ಎಷ್ಟು ಹೇಳಿದಾರೆ ಅಷ್ಟು ML ಕೂಡ ಹಾಕ್ತಾ ಇದ್ದೀರಾ. ಆದರೂ ಮಗು ಕೆಲವೊಂದ್ಸರಿ ತಗೊಳ್ಳೋದಿಲ್ಲ, ಕೆಲವೊಂದ್ಸರಿ ಒಮಿಟಿಂಗ್ ಮಾಡಿಬಿಡುತ್ತೆ. ಸೊ ಒಮಿಟಿಂಗ್ ಮಾಡುತ್ತೆ ಅಥವಾ ಬಾಯಿಂದ ತಗೊಳ್ಳುವಂಥ ಔಷಧಗಳನ್ನು ತಗೊಳ್ಳೋದಿಲ್ಲ. ಇದನ್ನು ಡಾಕ್ಟರ್ ನೋಟಿಸಿಗೆ ತರುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಮಕ್ಕಳನ್ನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವೊಂದು ಮಕ್ಕಳು ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಬಾಯಿಂದ ಔಷಧಗಳನ್ನು ತಗೊಳ್ಳೋದಿಲ್ಲ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಸಪೋಸಿಟ್ರಿ ಅಂತ ಏನು ಕರಿತೀವಿ, ಟಾಯ್ಲೆಟ್ ಜಾಗದಲ್ಲಿ ಇಡುವಂಥ ಔಷಧಿಗಳನ್ನು ಕೊಡ್ಬೋದು, ಅಥವಾ ಇನ್ನಿತರ. ಅಥವಾ ಕೆಲವೊಂದು ಮಕ್ಕಳು ಸಿರಪ್ ತಗೊಳ್ಳೋದಿಲ್ಲ, ಬಟ್ ಟ್ಯಾಬ್ಲೆಟ್ನ ಸ್ಮ್ಯಾಶ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ತಗೋತಾರೆ. ಈ ರೀತಿ ಆಲ್ಟರ್ನೇಟಿವ್ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಮಗು ಮೆಡಿಸಿನ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ಸ್ನಕ್ಕೆ ತರೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ 4ನೇ ವಿಷಯ, ಮಗು ಔಷಧ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ವಾಂತಿ ಮಾಡ್ತು, ಸೊ ನೆಕ್ಸ್ಟ್ ನಾವು ಔಷಧನ ಕೊಡಬೇಕಾ? ಮಗು ಇಮಿಡಿಯೇಟ್ಲಿ ಒಂದು ಮೆಡಿಸಿನ್ಸ್ ಹಾಕಿದ ಮೇಲೆ ಒಮಿಟಿಂಗ್ ಮಾಡ್ತಾ ಇದೆ, ಮತ್ತು ಆ ಒಂದು ಒಮಿಟಿಂಗಲ್ಲಿ ಮೆಡಿಸಿನ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಮತ್ತೆ ರಿಪೀಟ್ ಡೋಸನ್ನು ಮಗುವಿಗೆ ಕೊಡ್ಬೋದು. ಸೊ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಪದೇ ಒಮಿಟಿಂಗ್ ಆಗ್ತಾ ಇದೆ, ಟೋಟಲಿ ಮಗು ಮೆಡಿಸಿನೇ ತಗೊಳ್ತಾ ಇಲ್ಲ ಅಂತ ಹೇಳಿದರೆ ಈಗೇನು ನಿಮ್ಮ ಡಾಕ್ಟರ್ನ ಭೇಟಿ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಜ್ವರದ ಮೆಡಿಸಿನ್ಸನ್ನು ಯೂಶಲಿ ಹಾಕಬೇಕಾದ್ರೆ 6 ರಿಂದ 8 ಗಂಟೆಗಳ ಕಾಲ ಗ್ಯಾಪ್ ಕೊಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮತ್ತು 5ನೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ನೀವು ಒಂದ್ಸರಿ ನಿಮ್ಮ ಡಾಕ್ಟರ್ನ ನೀವು ವಿಸಿಟ್ ಮಾಡಿರ್ತೀರ, ಆವಾಗ ಒಂದು 2-3 ರೀತಿಯಾದಂಥ ಔಷಧಗಳನ್ನು ಬರೆದಿರ್ತಾರೆ. ನೆಕ್ಸ್ಟ್ ಟೈಮ್ ಬೈ ಚಾನ್ಸ್ ಮಗುಗೆ ಜ್ವರ ಬಂತು, ಅಥವಾ ಮೇ ಬಿ ಸಿಮಿಲರ್ ಕಂಡೀಷನ್ ಇರ್ಬೋದು. ಬಟ್ ಮಾಡುವಂಥ ಮಿಸ್ಟೇಕ್ಸ್ ಏನಂದರೆ, ಅದೇ ಒಂದು ಮೆಡಿಸಿನ್ಸ್ಗಳನ್ನು ಎಲ್ಲ ಸೆಟ್ ಆಫ್ ಮೆಡಿಸಿನ್ಸ್, ಕೆಲವೊಂದ್ಸರಿ ಆ್ಯಂಟಿಬಯೋಟಿಕ್ ಬರ್ತಿರ್ತಾರೆ, ಕೆಲವೊಂದ್ಸರಿ ಇನ್ನಿತರ ಮೆಡಿಸಿನ್ಸ್ ಆ್ಯಡ್ ಮಾಡಿರ್ತಾರೆ. ಅದನ್ನ ಇನ್ನೊಂದು ಮೆಡಿಕಲ್ ಶಾಪಿಗೆ ಹೋಗಿ ಮತ್ತೆ ಅದೇ ಮೆಡಿಸಿನ್ಸನ್ನು ತೊಗೊಂಡು ಮತ್ತೆ ರಿಪೀಟ್ ಮಾಡುವಂಥ ಮಿಸ್ಟೇಕ್ಸನ್ನು ಮಾಡಬೇಡಿ. ಏಕೆಂದರೆ ಮಗುಗೆ ಒಂದ್ಸರಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ನೆಕ್ಸ್ಟ್ ಸರಿ ಏನೇ ಸಿಂಪ್ಟಮ್ ಇದ್ರೂ ಕೂಡ ಅದು ಸೇಮ್ ಪ್ರಾಬ್ಲಮ್ ಇದೆ ಅಂತ ಕನ್ಫರ್ಮ್ ಮಾಡೋದು ಡಿಫಿಕಲ್ಟ್ ಆಗಿರುತ್ತೆ. ಒಂದ್ಸರಿ ನೀವು ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಆ ಎಲ್ಲ ಮೆಡಿಸಿನ್ಸು ಕೆಲವೊಂದ್ಸರಿ ಬೇಕು ಆಗಿರಲ್ಲ. ಸೊ ಆ ಮೆಡಿಸಿನ್ಸ್ ಯಾವುದು ಅಪ್ರಾಪ್ರಿಯೇಟ್ ಆಗಿರುತ್ತೋ ಆ ಮೆಡಿಸಿನ್ಸನ್ನು ಅಪ್ರಾಪ್ರಿಯೇಟ್ ಡೋಸಲ್ಲಿ ತೊಗೊಳ್ಬೇಕು. ಮತ್ತು ಓವರ್ ಕೌಂಟರ್ ಅಥವಾ ಜನರಲ್ ಆಗಿ ಮಕ್ಕಳ ಮೆಡಿಸಿನ್ಸನ್ನು ಮೆಡಿಕಲ್ ಶಾಪ್ಸ್ಗಳಲ್ಲಿ ಹೋಗಿ ದಯವಿಟ್ಟು ತೊಗೊಳ್ಬೇಡಿ. ಎಕ್ಸೆಪ್ಟ್ ನಿಮಗೆ ಆಲ್ರೆಡಿ ಗೊತ್ತಿರೋಂಥ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ, ಜ್ವರದ ಔಷಧಿಗಳಾಗಿರ್ಬೋದು, ಕೆಮ್ಮು ನೆಗಡಿಗಳ ಔಷಧ ಆಗಿರ್ಬೋದು, ಇವೆಲ್ಲ ಓಕೆ. ಬಟ್ ಕೆಲವೊಂದೊಂದು ಸರಿ ಹಾಕುವಂಥ ಕೆಲವೊಂದು ಇಂಪಾರ್ಟೆಂಟ್ ಮೆಡಿಸಿನ್ಸ್ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಫಿಟ್ಸ್ ಇರುತ್ತೆ, ಅಥವಾ ಕೆಲವೊಂದು
ಆಂಟಿಬಯೋಟಿಕ್ಸ್ ಇರುತ್ತೆ. ನೀವು ಬೇರೆ ಓವರ್ ಕೌಂಟರ್ ಅಥವಾ ಮೆಡಿಕಲ್ ಶಾಪ್ಸಲ್ಲಿ ತೊಗೊಳ್ಳಿಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಂದು ಡೋಸೇಜನ್ನು ಅವರು ಯಾವುದೋ ಒಂದು ಔಷಧ, ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಅನ್ನುವಂಥ ಸಿರಪ್ಸನ್ನು ಓದ್ತಾರೆ, ಯಾವುದೋ ಒಂದು ಪ್ಯಾರಾಸಿಟಮಾಲ್ ಸಿರಪ್ಪನ್ನು ಕೊಡ್ತಾರೆ. ಬಟ್ ಪ್ಯಾರಾಸಿಟಮಾಲಲ್ಲೂ ಕೂಡ ಎಷ್ಟೊಂದು ಡೋಸೇಜ್ ವೇರಿಯೇಷನ್ಸ್ ಇರುತ್ತೆ. ಕೆಲವೊಂದು ಮೆಡಿಸಿನ್ಸಲ್ಲಿ 5 ml ಅಲ್ಲಿ 100 mg ಇರುತ್ತೆ, 5 ml ಅಲ್ಲಿ 125 mg ಇರುತ್ತೆ, 5 ml ಅಲ್ಲಿ 500 mg ಇರುತ್ತೆ. ಬಟ್ ನೀವು ಆ ಒಂದು ಕಾನ್ಸಂಟ್ರೇಷನ್ನ ನೋಡ್ಕೋದಿರಾ ಅಥವಾ ಮೆಡಿಕಲ್ ಶಾಪಲ್ಲಿ ನೋಡ್ಕೊಳ್ತೀರಾ, ನೀವು ಮಕ್ಕಳಿಗೆ ತಂದು ಹಾಕಿದಾಗ ಐದರ್ ಅದು ಓವರ್ ಡೋಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಅಂಡರ್ ಡೋಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಮಕ್ಕಳ ಡಾಕ್ಟ್ರನ್ನು ವಿಸಿಟ್ ಮಾಡಿದಾಗ ಆ ಒಂದು ಅಪ್ರಾಪ್ರಿಯೇಟ್ ಆಗಿ ಎಷ್ಟು ಡೋಸೇಜ್ ಬೇಕು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಒಂದ್ಸರಿ ನೀವು ಡೋಸೇಜ್ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಅದೇ ಡೋಸೇಜ್ ಅಥವಾ ಸ್ಟ್ರೆಂತ್ ಇರುವಂಥ ಔಷಧಿಗಳನ್ನು ನೀವು ಬೇರೆ ಮೆಡಿಕಲ್ ಶಾಪ್ಸಲ್ಲಿ ಕೂಡ ತೊಗೊಳ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. 6ನೇ ವಿಷಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ದಯವಿಟ್ಟು ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸನ್ನು ಅನ್ನೆಸರಿಯಾಗಿ ಸ್ಟಾರ್ಟ್ ಮಾಡಿಬಿಡಿ. ಆಲ್ರೆಡಿ ನಮ್ಮ ಹತ್ರ ಮಕ್ಕಳನ್ನು ಕರ್ಕೊಂಡು ಬಂದಾಗ 1 ಅಥವಾ 2 ಆ್ಯಂಟಿಬಯೋಟಿಕ್ಸನ್ನು ಚೇಂಜ್ ಮಾಡಿರ್ತಾರೆ ಅಥವಾ ಆ್ಯಂಟಿಬಯೋಟಿಕ್ಸನ್ನು ಹಾಕಿರ್ತಾರೆ. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಇನ್ಫೆಕ್ಷನ್ ಇದೆ, ಯಾವ ರೀತಿ ಜ್ವರ ಬರ್ತಾ ಇದೆ, ಅದು ಹೆಚ್ಚು ಕಡಿಮೆ ಯಾವ ರೀತಿ ಆಗ್ತಾ ಇದೆ ಮಾಡೋದ್ರಲ್ಲಿ ಕೆಲವೊಂದ್ಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತು 2ನೇದು, ಮಕ್ಕಳಿಗೆ ಅತಿ ಹೆಚ್ಚಾಗಿ ಆ್ಯಂಟಿಬಯೋಟಿಕ್ ಬಳಸೋದ್ರಿಂದ ಅದರ ವಿರುದ್ಧವಾಗಿ ರೆಸಿಸ್ಟೆನ್ಸ್ ಕೂಡ ಡೆವಲಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ಆ್ಯಂಟಿಬಯೋಟಿಕ್ಸನ್ನು ಯಾವುದೇ ಒಂದು ಸ್ವಲ್ಪ ಜ್ವರ ಇರುತ್ತೆ, ಇವಾಗ ಎಷ್ಟೊಂದು ಸರಿ ನಾನು ಅಬ್ಸರ್ವ್ ಮಾಡಿರ್ತೀನಿ, ಬೆಳಿಗ್ಗೆ ಜ್ವರ ಇರುತ್ತೆ, ಆಲ್ರೆಡಿ 1 ಡೋಸ್ ಜ್ವರದ ಔಷಧ ಹಾಕೋದಕ್ಕಿಂತ ಮುಂಚೆನೇ ಆ್ಯಂಟಿಬಯೋಟಿಕ್ ಸಿರಪ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ. ಈ ರೀತಿಯಾದಂಥ ಮಿಸ್ಟೇಕ್ಸನ್ನು ಮಾಡಬೇಡಿ. ಮತ್ತು 7ನೇ ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಎಳೆ ಮಕ್ಕಳು, ಇವಾಗ ತಾನೇ ಹುಟ್ಟಿರುವಂಥ ಮಕ್ಕಳಿಗೆ ಯೂಶ್ವಲಿ ಡ್ರಾಪ್ಸ್ ಕೊಟ್ಟಿರ್ತೀವಿ. ಆಲ್ಮೋಸ್ಟ್ 6 ತಿಂಗಳ ಒಳಗಿನ ಮಕ್ಕಳಿಗೆ, ಕೆಲವೊಂದ್ಸರಿ 1 ವರ್ಷದ ಒಳಗಿನ ಮಕ್ಕಳಿಗೆ, ಅದಾದ ಮೇಲ್ಪಟ್ಟಂತಹ ಮಕ್ಕಳಿಗೆ ನಾವು ಯೂಶ್ವಲಿ ಸಿರಪ್ಸನ್ನು ಕೊಟ್ಟಿರ್ತೀವಿ. ಮತ್ತು ಅದಾದಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಟ್ಯಾಬ್ಲೆಟ್ಸನ್ನು ಕೊಟ್ಟಿರ್ತೀವಿ. ಕೆಲವೊಂದ್ಸರಿ ಪೋಷಕರು ಏನು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳಿದರೆ, ಎಳೆ ಮಕ್ಕಳಿಗೂ ಕೂಡ ದೊಡ್ಡ ಮಕ್ಕಳಿಗೆ ಹಾಕುವಂಥ ಸಿರಪ್ಸನ್ನು ಹಾಕ್ತಾರೆ ಅಥವಾ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕೆಲವೊಂದ್ಸರಿ ಓವರ್ ಡೋಸ್ ಆಗುತ್ತೆ, ಇದರಿಂದ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ ಎಳೆ ಮಕ್ಕಳಿದ್ದಾಗ, ನವಜಾತ ಶಿಶುಗಳಿದ್ದಾಗ, ಎಸ್ಪೆಷಲಿ 6 ತಿಂಗಳ ಒಳಗಿನ ಮಕ್ಕಳಿಗೆ ಆಲ್ಮೋಸ್ಟ್ ಡ್ರಾಪ್ಸ್ಗಳನ್ನೇ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ಕೂಡ ನಿಮ್ಮ ಮಕ್ಕಳ ತಜ್ಞರನ್ನು ವಿಸಿಟ್ ಮಾಡಿ ಕನ್ಫರ್ಮ್ ಮಾಡಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 8ನೇ ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಯಾವುದೆಲ್ಲ ಎಷ್ಟು ಮೆಡಿಸಿನ್ಸ್ ಕೊಟ್ಟಿರ್ತಾರೋ ಅದನ್ನು ಅಪ್ರಾಪ್ರಿಯೇಟಾಗಿ ತೊಗೊಳೋದು ಇಂಪಾರ್ಟೆಂಟ್. ಎಷ್ಟೊಂದು ಸರಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, 1-2 ದಿನಕ್ಕೆಲ್ಲ ಸಿಂಪ್ಟಮ್ಸ್ ಕಡಿಮೆ ಆಯ್ತಂತ ಅಂದ್ಕೊಂಡ್ರೆ ನಾವು ಅದನ್ನು ಅವಾಗಲೇ ಬಿಟ್ಬಿಡ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇನ್ಫೆಕ್ಷನ್ ಅನ್ನೋದು ಸರಿಯಾಗಿ ಕ್ಯೂರ್ ಆಗೋದಿಲ್ಲ, ಮತ್ತೆ 1-3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಮರುಕಳಿಸುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಇದು ಅಪ್ಲೈ ಆಗೋದು ಆ್ಯಂಟಿಬಯೋಟಿಕ್ಸಿಗೆ. ಡಾಕ್ಟರ್ ನಿಮಗೆ ಮಗುವನ್ನು ಅಸೆಸ್ ಮಾಡಿ ಯಾವುದೋ ಒಂದು ಆ್ಯಂಟಿಬಯೋಟಿಕನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಂದರೆ, ದಯವಿಟ್ಟು ಆ ಟ್ಯಾಬ್ಲೆಟ್ಸ್ಗಳ ಕೋರ್ಸ್ಗಳನ್ನು ಅಥವಾ ಔಷಧಗಳ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು 9ನೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಎಷ್ಟೊಂದು ಸರಿ ಮನೆಯಲ್ಲೇ 2 ಮಕ್ಕಳು ಇರ್ತಾರೆ ಅಥವಾ ಅಕ್ಕಪಕ್ಕದಲ್ಲಿ ಮಕ್ಕಳು ಇರ್ತಾರೆ. ಅವರಿಗೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಅವರಿಗೊಂದು ಕಂಡೀಷನ್ಸ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಮಿಗೆ ಅಂತ ಕೆಲವೊಂದು ಮೆಡಿಸಿನ್ಸನ್ನು ಅವ್ರು ಡಾಕ್ಟ್ರು ಕೊಟ್ಟಿರ್ತಾರೆ. ಆದರೆ ಈ ಮಗುವು ಕೂಡ ಕೆಲವೊಂದು ಸರಿ ಒಂದು ಮಗುಗೆ ಇನ್ಫೆಕ್ಷನ್ ಬಂದಾಗ ಅಥವಾ ಒಂದು ಮಗುಗೆ ಪ್ರಾಬ್ಲಮ್ ಆದಾಗ ಇನ್ನೊಂದು ಮಗುಗೆ ಬೇರೆ ರೀತಿಯಾದಂಥ ಸಿಂಪ್ಟಮ್ಸ್ ಇದ್ದರೂ ಕೂಡ ಅದೇ ಮೆಡಿಸಿನ್ಸನ್ನು ಕೊಟ್ಬಿಡ್ತಾರೆ. ಸೊ ಈ ರೀತಿಯಾದಂಥ ಮಿಸ್ಟೇಕ್ಸನ್ನು ಮಾಡಬೇಡಿ. ಯಾಕೆ ಅಂತ ಹೇಳಿದರೆ, ಎವ್ರಿ ಪ್ರಾಬ್ಲಮ್ ಅಥವಾ ಎವ್ರಿ ಕಂಡೀಷನ್ ಕೂಡ ಸೇಮ್ ಆಗಿರೋದಿಲ್ಲ. ಸೊ ಆ ಒಂದು ಕೊಡುವಂಥ ಒಂದು ಮಗು ಕೊಟ್ಟಂಥ ಮೆಡಿಸಿನ್ಸ್ ಎಲ್ಲನೂ ಕೂಡ ಈ ಮಗುಗೆ ಬೇಕು ಅಂತಲೂ ಇರಲ್ಲ, ಆ ಮಗುಗೆ ಕೊಟ್ಟಿರುವಂಥ ಮೆಡಿಸಿನ್ಸ್ ಈ ಮಗುಗೆ ಕೆಲಸ ಮಾಡುತ್ತೆ ಅಂತಲೂ ಇಲ್ಲ. ಸೊ ಎಸ್ಪೆಷಲಿ 1 ವರ್ಷದ ಒಳಗಿನ ಮಗುವಿಗೆ ಯಾವುದೇ ರೀತಿ ಏನೇ ಸಮಸ್ಯೆ ಆದರೂ ಕೂಡ ಇಮಿಡಿಯೇಟ್ ಆಗಿ ಒಂದ್ಸರಿ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು 10ನೇ ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನೀವು ಒಂದ್ಸರಿ ಮಕ್ಕಳ ಡಾಕ್ಟರ್ನ ವಿಸಿಟ್ ಮಾಡಿರ್ತೀರಾ, ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು, ಜ್ವರ ಇರ್ಬೋದು, ಡೀಟೇಲ್ ಆಗಿ ಅವರು ಚೆಕಪ್ ಮಾಡ್ತಾರೆ, ಆಮೇಲೆ ಒಂದು ಔಷಧಗಳನ್ನು ಕೊಟ್ಟಿರ್ತಾರೆ. ಕೊಟ್ಟಾದ್ಮೇಲೆ ಯಾವುದೇ ಮೆಡಿಸಿನ್ಸ್ ಆದರೂ ಕೂಡ ಅದು ಕೆಲಸ ಮಾಡಲಿಕ್ಕೆ, ಅದರ ಎಫೆಕ್ಟನ್ನು ತೋರಿಸಲಿಕ್ಕೆ 1 or 2 ಡೇಸ್ ತೊಗೊಳುತ್ತೆ. ಅದು ಜ್ವರದ ಔಷಧಗಳಾದರೆ ಇಮಿಡಿಯೇಟ್ಲಿ ಜ್ವರ ಕಡಿಮೆ ಮಾಡಬೇಕು, ಹೌದು ಡೆಫಿನೆಟ್ಲಿ. ಬಟ್ ಎಷ್ಟು ಫ್ರೀಕ್ವೆಂಟಾಗಿ ಜ್ವರ ಬರ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಬಾಡಿಯಲ್ಲಿ ಇನ್ಫೆಕ್ಷನ್ ಇದ್ದಾಗ ಅದು ರಿಕವರಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆದರೆ ನಾವು ಮಾಡುವಂಥ ಮಿಸ್ಟೇಕ್ಸ್ ಏನಪ್ಪ ಅಂತ ಹೇಳಿದರೆ, ಒಂದು ದಿನನೂ ವೆಯ್ಟ್ ಮಾಡಲ್ಲ ಅಥವಾ 2 ದಿನನೂ ವೆಯ್ಟ್ ಮಾಡಲ್ಲ, ಸುಮ್ಮನೆ ಅನ್ನೆಸರಿ ಪ್ಯಾನಿಕ್ ಆಗೋದ್ರಿಂದ ಅನ್ನೆಸರಿ ಮೆಡಿಸಿನ್ಸ್ ಅಡಪ್ ಆಗ್ತಾ ಹೋಗುತ್ತೆ. ಮಗುವಿಗೆ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ತೀವಿ, ಅನ್ನೆಸರಿ ಎಕ್ಸ್ರೇಗಳನ್ನು ಮಾಡ್ತೀವಿ. ಸೊ ಒಂದ್ಸರಿ ನಿಮಗೆ ಮಕ್ಕಳು ಡಾಕ್ಟರು ರೀಅಶ್ಯೂರ್ ಮಾಡಿದ್ದಾರೆ ಅಂತ ಹೇಳಿದರೆ, ಡೆಫಿನೆಟ್ಲಿ 1 or 2 ಡೇಸ್ ನೀವು ಪೇಷನ್ಸಿಂದ ವೆಯ್ಟ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ತುಂಬಾ ಟೆನ್ಷನ್ ಆಗ್ತಿದ್ರೆ ಒಂದ್ಸರಿ ಕರ್ಕೊಂಡೋಗಿ ಮತ್ತೊಂದು ಸರಿ ಕರ್ಕೊಂಡೋಗಿ ಮಗುವನ್ನು ಅಸೆಸ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಏನೋ ಪ್ರಾಬ್ಲಮ್ ಇಲ್ಲ, ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ನಮಗೆ ಪೇಷನ್ಸ್ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಇದಾಗಿತ್ತು ಮಕ್ಕಳಿಗೆ ಔಷಧಗಳನ್ನು ಕೊಡಲಿಕ್ಕಿಂತ ಮುಂಚೆ ಗಮನದಲ್ಲಿಡಬೇಕಾದಂಥ ಕೆಲವೊಂದು ವಿಷಯಗಳು. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ
ನಾನು ಯಾವುದ್ಯಾವುದೆಲ್ಲ ಕಾಮನ್ ಮೆಡಿಸಿನ್ಸನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬೇಕು, ಫಸ್ಟ್ ಏಡ್ ಕಿಟ್ಟಲ್ಲಿ ಏನೇನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಬರೀ.